ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಈಗ ನನ್ನ ಕೈಯಲ್ಲಿರೋದು iQoo Neo 7. ಸೊ ಸ್ಮಾರ್ಟ್ಫೋನ್ ಹೇಗಿದೆ, ಇದರ ಪರ್ಫಾರ್ಮೆನ್ಸ್ ಏನು, ಸ್ಪೆಸಿಫಿಕೇಶನ್ಸ್ ಏನು, ಪ್ರೈಸ್ ಏನು, ಎಲ್ಲದ್ರ ಬಗ್ಗೆನೂ ಹೇಳ್ತೀನಿ. ಸೊ ಫಸ್ಟ್ ಈ ಒಂದು ಸ್ಮಾರ್ಟ್ಫೋನ್ ನನ್ನ ಕೈಗೆ ಹೇಗೆ ಬಂತು ಅಂತ ನೋಡೋದಾದ್ರೆ, ನನ್ನ ಹತ್ರ iQoo Neo 6 ಇತ್ತು. ಅದು ಕೂಡ ಒಂದು 25,000 ರೇಂಜಿಗೆ ಒಂದು ಬೆಸ್ಟ್ ಸ್ಮಾರ್ಟ್ಫೋನ್ ಅಂತಾನೆ ಹೇಳ್ಬಹುದು. ಸೊ ಕ್ಯಾಮ್ರಾ ಎಲ್ಲ ಸಕ್ಕತ್ತಾಗಿತ್ತು, ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇತ್ತು. ಸ್ನ್ಯಾಪ್ಡ್ರ್ಯಾಗನ್ 870 ಪ್ರೊಸೆಸರ್ನ ಜೊತೆಗೆ ಇತ್ತು. ಸೊ ಪರ್ಫಾರ್ಮೆನ್ಸ್ ಎಲ್ಲ ಸೂಪರ್. ಆದರೆ ನನ್ನ ಹತ್ರ ಇದ್ದಿದ್ದು, ನಾನು ಚಾರ್ಜಿಗೆ ಹಾಕ್ದಂಗೆ ಸ್ವಲ್ಪ ಹಂಗೆ ಬಿಟ್ಟಿದ್ದೆ. ಸೊ ಬ್ಯಾಟ್ರಿ ಏನೋ ಇಶ್ಯೂ ಆಗಿತ್ತು. ಸೊ ತಗೊಂಡೋಗಿ ಸರ್ವಿಸ್ ಸೆಂಟ್ರಿಗೆ ಕೊಟ್ಟಿದ್ದೆ. ಸೊ ಸರ್ವಿಸ್ ಸೆಂಟರ್ನಲ್ಲಿ ಏನೆಲ್ಲ ಆಗಿತ್ತು, ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತೀನಿ. ಸೊ ಹೋಗಿದ್ದು, ಫೋನ್ನ ತಗೊಂಡ್ರು, ಎಲ್ಲ ಚೆಕ್ ಮಾಡಿ ನೋಡಿದ್ರು, ವಾರಂಟಿ ಇದೆ ಅಂತ ನೋಡಿದ್ರು, ವಾರಂಟಿ ಇರಲಿಲ್ಲ. ಸೊ ಮೇಯ್ನಾಗಿ ಥಿಂಕ್ ಮಾಡಿ ನೋಡಿ, ವಾರಂಟಿ ಇರಲಿಲ್ಲ. ಸೊ ಸರಿ, ಫೋನ್ ನೋಡ್ತೀವಿ ಅಂತ ಇಸ್ಕೊಂಡಿದ್ರು. ಸೊ ಫೋನ್ ಎಲ್ಲ ಚೆಕ್ ಮಾಡಿ ಹೇಳಿದ್ರು, ಸೊ ಬ್ಯಾಟ್ರಿ ಏನೋ ಇಶ್ಯೂ ಇದೆ, ನಾನು ಆರ್ಡರ್ ಮಾಡಿ ತರಿಸ್ತೀನಿ ಅಂತ ಹೇಳಿದ್ರು ಅವ್ರ ಕಡೆಯಿಂದ. ಓಕೆ ಅಂತ ನಾನು ಹೇಳಿ ಒಪ್ಕೊಂಡಿದ್ದೆ. ಸೊ ಆರ್ಡರ್ ಮಾಡಿದ್ದು ಬರಲಿಕ್ಕೆ ತುಂಬಾ ಡಿಲೇ ಆಯಿತು. ಆಲ್ಮೋಸ್ಟ್ 1 ಮಂತ್ ಅಂತ ಆಯಿತು. ಸೊ ಬಂತು, ಮದರ್ ಬೋರ್ಡ್ ಆರ್ಡರ್ ಮಾಡಿದ್ರು, ಹಾಕಿ ಚೆಕ್ ಮಾಡಿದ್ರು iQoo Neo 6ಗೆ, ಆದರೂ ಕೂಡ ಆನ್ ಆಗಿರಲಿಲ್ಲ. ಸೊ ಬ್ಯಾಟ್ರಿನೇ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ಬ್ಯಾಟ್ರಿ ಚೇಂಜ್ ಮಾಡಬೇಕಂತ ಹೇಳಿದ್ರು. ಸೊ ಅವ್ರ ಹತ್ರ ಬ್ಯಾಟ್ರಿ ಸ್ಟಾಕ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು, ಒಂದು ಆಫರನ್ನು ಕೊಟ್ಟರು. ನೀವು 3600 ಸಮಥಿಂಗ್ ಪೇ ಮಾಡಿದ್ರೆ ನೀವು iQoo Neo 7ಗೆ ಅಪ್ಗ್ರೇಡ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ನೀವು ಅಂದರೆ ನಾನು ಫೋನನ್ನು ಕೊಡಬೇಕು, 3600 ರುಪೀಸ್ ಅಮೌಂಟನ್ನು ಕೊಟ್ಟರೆ, ಸೊ 27,999 ರೂಪಾಯಿ ಬೆಲೆ ಬಾಳುವ ಈ ಒಂದು ಫೋನ್ ನಮಗೆ ಸಿಗುತ್ತೆ. ಸೊ ಅದೊಂದು ಬೆಸ್ಟ್ ಆಫರ್ ಆಗಿತ್ತು. ಸೊ ಅಮೌಂಟ್ ಕೊಟ್ವಿ, ಫೋನ್ನ ಎಕ್ಸ್ಚೇಂಜ್ ಮಾಡಿಕೊಟ್ರು. ಆ್ಯಂಡ್ ಏನಂದರೆ, ಫೋನ್ ಮಾತ್ರ ಎಕ್ಸ್ಚೇಂಜ್ ಮಾಡಿಕೊಟ್ಟಿದ್ದು. ಇದು 120 ವಾಟ್ ಫಾಸ್ಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ನನ್ನ ಹತ್ರ iQoo Neo 6 80 ವಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಇತ್ತು. ಸೊ ಅದನ್ನು ವಾಪಸ್ ತೊಗೊಂಡು 120 ವಾಟ್ಸ್ನ ಚಾರ್ಜರ್ನ ನಮಗೆ ಕೊಡ್ತಾರೆ ಅಂತ ಅಂದ್ಕೊಂಡ್ವಿ. ಇಲ್ಲ, ಹೊಸ ಬಾಕ್ಸ್ನ ತೊಗೊಂಬಂದು ನಮ್ಮ ಕಣ್ಣು ಮುಂದೆ ಇಟ್ಟರು. ದೊಡ್ಡದಾಗಿ ನಮಗೆ ಬಾಕ್ಸ್ ಕೊಡೋ ಥರ ಬಾಕ್ಸ್ನ ಓಪನ್ ಮಾಡಿದ್ರು, ಅದರಿಂದ ಫೋನ್ ಮಾತ್ರ ತೆಗೆದು ನಮಗೆ ಕೊಟ್ಬಿಟ್ರು. ಯಪ್ಪ. ಸೊ ಚಾರ್ಜರ್ ಬೇಕೆಂದ್ರೆ ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಹೇಳಿದರು. ಓಕೆ, ನಮಗೆ ಫೋನ್ ಬಂದಿದ್ದೆ ಸಾಕು. 80 ವಾಟ್ಸ್ನ ಚಾರ್ಜರ್ ಇತ್ತು, ಅದು ಕೂಡ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇತ್ತು, ಫಾಸ್ಟ್ ಚಾರ್ಜಿಂಗ್ ವರ್ಕ್ ಆಗ್ತಾ ಇತ್ತು. ಫೋನ್ ತಗೊಂಡ್ವಿ. ಸೊ 1 ಮಂತ್ ನಂತರ ಹೊಸ ಫೋನು. ಆ್ಯಂಡ್ ಇದರ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ, 6.78 ಇಂಚ್ನ ಒಂದು AMOLED ಡಿಸ್ಪ್ಲೇನ ಕೊಟ್ಟಿದ್ದಾರೆ. 120 ಹರ್ಟ್ಸ್ನ ಒಂದು ರಿಫ್ರೆಶ್ ರೇಟ್ ಅನ್ನು ಹೊಂದಿದೆ. HDR10 ಅನ್ನು ಸಪೋರ್ಟ್ ಮಾಡುತ್ತೆ, ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. 1300 ನಿಟ್ಸ್ನ ಒಂದು ಪೀಕ್ ಬ್ರೈಟ್ನೆಸ್ ಅನ್ನು ಹೊಂದಿದೆ. ಸೊ ಬಿಸಿಲಲ್ಲೂ ಕೂಡ ಚೆನ್ನಾಗಿ ಒಂದು ಬ್ರೈಟ್ನೆಸ್ ಅನ್ನು ನಾವು ನೋಡ್ಕೊಬಹುದು. ಅಂಡ್ ಪ್ರೊಸೆಸರ್ ಅಂತ ನೋಡೋದಾದ್ರೆ, ಮೀಡಿಯಾಟೆಕ್ನ ಡೈಮೆನ್ಸಿಟಿ 8200 ಪ್ರೊಸೆಸರ್ ಅನ್ನು ಯೂಸ್ ಮಾಡಿದ್ದಾರೆ. ಇದೊಂದು 4 ನ್ಯಾನೋಮೀಟರ್ ಪ್ರೊಸೆಸರ್ ಆಗಿದ್ದು, ನಮಗೆ ಒಳ್ಳೆ ಒಂದು ಪವರ್ ಎಫಿಷಿಯೆಂಟ್ ಆಗಿರುತ್ತೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಗೇಮಿಂಗ್ ಎಲ್ಲ ಆಡಬೇಕು ಅಂದರೆ, ಸೊ ಇಂಥ ಒಂದು ಸ್ಮಾರ್ಟ್ಫೋನನ್ನು ತೊಗೊಂಡ್ರೆ ಆರಾಮಾಗಿ ಗೇಮಿಂಗನ್ನು ಆಡ್ಕೊಬೋದು. ಆ್ಯಂಡ್ ಸ್ಕೋರ್ ಅಂತ ನೋಡೋದಾದರೆ 8,44,000 ಸಮಥಿಂಗ್ ಬಂದಿದೆ. ಸೊ ಇದು ಕೂಡ ಒಂದು ಬೆಸ್ಟ್ ಒಂದು ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜಲ್ಲಿ. ಆ್ಯಂಡ್ ಕ್ಯಾಮ್ರಾ ಅಂತ ನೋಡೋದಾದರೆ, ಫ್ರಂಟ್ 16 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾನ ಕೊಟ್ಟಿದ್ದಾರೆ, f2.45 ಎಂದು. ಸೊ ಸ್ವಲ್ಪ ನಾಯ್ಸ್ ಎಲ್ಲ ಇರುತ್ತೆ ಲೋ ಲೈಟ್ ಕಂಡೀಷನಲ್ಲಿ. ಸೊ ನಾನು ಹೊರಗಡೆ ಒಳಗೆ ಎಲ್ಲ ಸ್ಯಾಂಪಲ್ ಫೋಟೋಸನ್ನು ತೆಗೆದು ನಿಮಗೆ ಇಲ್ಲಿ ಹಾಕ್ತಿದ್ದೀನಿ, ನೀವು ಕ್ವಾಲಿಟಿನ ಚೆಕ್ ಮಾಡ್ಕೋಬಹುದು. ಅಂಡ್ ಬ್ಯಾಕ್ ಸೈಡ್ ನೋಡೋದಾದ್ರೆ 64 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ. ಸೊ ಮೈನ್ ಸೆನ್ಸರ್ 64 ಮೆಗಾ ಪಿಕ್ಸೆಲ್ ಇಂದು. ಸೊ ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ ಅಂತ ನೀವೀಗ ಸ್ಕ್ರೀನ್ ನಲ್ಲಿ ನೋಡ್ಕೊಬಹುದು. ಸೊ ನನ್ನ ಪ್ರಕಾರ ನೋಡೋದಾದ್ರೆ ಬ್ಯಾಕ್ ಕ್ಯಾಮ್ರಾ ಕ್ವಾಲಿಟಿ ಅಂತೂ ಸ್ವಲ್ಪ ಒಂದು ಮಟ್ಟಿಗೆ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಜೊತೆಗೆ ಬರ್ತಾ ಇದೆ. ಸೊ ಇದು ಕೂಡ ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. 5000 mAh ನ ಒಂದು ಬ್ಯಾಟರಿಯನ್ನ ಕೊಟ್ಟಿದ್ದಾರೆ, ಆರಾಮಾಗಿ ನಾವು ಒಂದಿನ ಯೂಸ್ ಮಾಡ್ಕೊಬಹುದು. ಒಳ್ಳೆ ಒಂದು ಪವರ್ ಎಫಿಷಿಯೆಂಟ್ ಇದೆ. 120 ವಾಟ್ಸ್ ನ ಫಾಸ್ಟ್ ಚಾರ್ಜಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ. ಬಾಕ್ಸ್ ನಲ್ಲೂ ಕೂಡ ನಮಗೆ 120 ವಾಟ್ಸ್ ಚಾರ್ಜರ್ ಸಿಗುತ್ತೆ, ಬಟ್ ನನಗಂತೂ ಸಿಕ್ಕಿಲ್ಲ, ಯಾಕಂದ್ರೆ ಇದು ಎಕ್ಸ್ಚೇಂಜ್ ಮಾಡ್ಕೊಂಡಿರೋ ಫೋನು. ಅಂಡ್ ರ್ಯಾಮ್ ಮತ್ತು ಸ್ಟೋರೇಜ್ ಅಂತ ನೋಡೋದಾದ್ರೆ 8GB ರ್ಯಾಮ್ ಅನ್ನು ಕೊಟ್ಟಿದ್ದಾರೆ. 128GB ನ ಒಂದು ಇಂಟರ್ನಲ್ ಸ್ಟೋರೇಜ್ ಅನ್ನ ನೋಡ್ಕೊಬಹುದು. ಇದರ ಒಂದು ಪ್ರೈಸಿಂಗ್ 27,999. ಅಂಡ್ ಇನ್ನೊಂದು ವೇರಿಯಂಟ್ ಕೂಡ ಇದೆ, 12GB ರ್ಯಾಮ್ 256GB ಸ್ಟೋರೇಜ್ ಎಂದು. ಸೊ ಇದರ ಒಂದು ಪ್ರೈಸಿಂಗ್ ಅಂತ ನೋಡೋದಾದ್ರೆ 32,000 ರೂಪಾಯಿ ಆಗುತ್ತೆ. ಸೊ ಅಲ್ಟ್ರಾ ಫಾಸ್ಟ್ ಸ್ಟೋರೇಜ್ 3.1 ನ ಜೊತೆಗೆ ಬರ್ತಾ ಇದೆ. ಸೊ ರೀಡ್ ಅಂಡ್ ರೈಟ್ ಸ್ಪೀಡ್ ಎಲ್ಲ ತುಂಬಾನೇ ಫಾಸ್ಟ್ ಆಗಿರುತ್ತೆ. ಆಪ್ಸ್ ಎಲ್ಲ ತುಂಬಾನೇ ಬೇಗ ಇನ್ಸ್ಟಾಲ್ ಆಗುತ್ತೆ. ಸೊ ಡೌನ್ಲೋಡಿಂಗ್ ಎಲ್ಲ ತುಂಬಾನೇ ಫಾಸ್ಟ್ ಆಗಿರುತ್ತೆ. ಅಂಡ್ ಬಿಲ್ಡ್ ಕ್ವಾಲಿಟಿ ಅಂತ ನೋಡೋದಾದ್ರೆ, ಬ್ಯಾಕ್ ಪ್ಲಾಸ್ಟಿಕ್ ಇಂದ ಮಾಡಿದ್ದಾರೆ, ಫ್ರೇಮ್ ಕೂಡ ಪ್ಲಾಸ್ಟಿಕ್ ಇಂದು. ಸೊ ಇದೊಂದು 5G ಸ್ಮಾರ್ಟ್ಫೋನ್ ಆಗಿದ್ದು, ಇಂಡಿಯಾದಲ್ಲಿ ಆಲ್ ಟೈಪ್ಸ್ ಆಫ್ 5G ಬ್ಯಾಂಡ್ಸ್ ಅನ್ನು ಸಪೋರ್ಟ್ ಮಾಡುತ್ತೆ, ಅದರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಇದು ಡುವಲ್ ಸಿಮ್ ಅನ್ನ ಸಪೋರ್ಟ್ ಮಾಡುತ್ತೆ, ಬಟ್ ನಾವು ಎಕ್ಸ್ಟರ್ನಲ್ ಮೆಮೊರಿ ಕಾರ್ಡ್ ಅನ್ನ ಹಾಕಕ್ಕಾಗಲ್ಲ. ಸೊ ಅದನ್ನ ನೀವು ನೋಡ್ಕೊಬಹುದು. ಆಲ್ಸೋ ಇದರಲ್ಲಿ ನಮಗೆ 3.5mm ನ ಆಡಿಯೋ ಜಾಕ್ ಸಪೋರ್ಟ್ ಇರಲ್ಲ. ಹೆಡ್ಫೋನ್ ಯೂಸ್ ಮಾಡ್ತೀರಾ ಅಂದ್ರೆ ಟೈಪ್ ಸಿ ನ ಹೆಡ್ಫೋನ್ ಮಾತ್ರ ನೀವು ಹಾಕೊಬಹುದು, ಇಲ್ಲಾಂದ್ರೆ ಟೈಪ್ ಸಿ ಅಡಾಪ್ಟರ್ ತಗೊಬಹುದು. ಆಲ್ಸೋ IR ಬ್ಲಾಸ್ಟರ್ ಸಪೋರ್ಟ್ ಇದೆ. ಈ ಒಂದು ಸ್ಮಾರ್ಟ್ಫೋನ್ ನೀವು
ಟಿವಿ ರಿಮೋಟ್ ಕಂಟ್ರೋಲ್ ಆಗಿ, ನಿಮ್ಮ AC ರಿಮೋಟ್ ಕಂಟ್ರೋಲ್ ಆಗಿ, ಅಥವಾ ನಿಮ್ಮ DTH ರಿಮೋಟ್ ಕಂಟ್ರೋಲ್ ಆಗಿ ಕೂಡ ಯೂಸ್ ಮಾಡ್ಕೊಬಹುದು. ಸೊ ಈ ಒಂದು iQoo ಬ್ರ್ಯಾಂಡ್ ಏನಿದೆ ಇದು ವಿವೋ ಅವ್ರದ್ದು ಸಬ್ ಬ್ರ್ಯಾಂಡ್ ಆಗಿದೆ. ಸೊ ನಮಗೆ ಒಂದು ಬಜೆಟ್ನಲ್ಲಿ ಒಳ್ಳೆ ಒಂದು ಪ್ರೊಸೆಸರ್, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ, ಬ್ಯಾಟ್ರಿ ಸಪೋರ್ಟ್ ಇದೆ, ಫಾಸ್ಟ್ ಚಾರ್ಜಿಂಗ್ ಅನ್ನು ಹೊಂದಿದೆ, ಒಳ್ಳೆ ಒಂದು ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಸೊ ಬಿಲ್ಡ್ ಕ್ವಾಲಿಟಿಯಲ್ಲಿ ಮಾತ್ರ ಸ್ವಲ್ಪ ಕಾಂಪ್ರಮೈಸೇಷನ್, ಬಟ್ ಅದು ಕೂಡ ಚೆನ್ನಾಗಿದೆ. ನಾವೇನು ಮೆಟಲ್ ಬಾಡಿನೇ ಬೇಕು ಅಂತ ಕೇಳ್ತೀವ, ಸೊ ಯಾವುದಿದ್ರೇನು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಆ್ಯಂಡ್ ಸರ್ವಿಸ್ ಕೂಡ ಚೆನ್ನಾಗಿ ಕೊಡ್ತಿದ್ದಾರೆ iQooನಲ್ಲಿ. ಸೊ ನೀವೇನಾದರೂ iQoo ಸ್ಮಾರ್ಟ್ಫೋನನ್ನು ತೊಗೊಳ್ಳೋದಿದ್ರೆ ತೊಗೊಬೋದು. ಸೊ ಸರ್ವಿಸ್ ಸೆಂಟರ್ ಯಾವುದಪ್ಪ ಅಂತ ನೋಡೋದಾದರೆ ಯಾವುದೇ ವಿವೋ ಸರ್ವಿಸ್ ಸೆಂಟರ್ನಲ್ಲಿ iQooವನ್ನು ತಗೊಳ್ತಾರೆ. ಓಕೆನಾ? ವಾಪಸ್ ಕೊಡಲ್ಲ ಅಷ್ಟೇ. ಸೊ ಸರ್ವಿಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ನೋಡೋದಾದರೆ ಇದೇ ಸೇಮ್ ಸ್ಪೆಸಿಫಿಕೇಶನ್ಸಲ್ಲಿ ವಿವೋ ಫೋನ್ಸ್ಗಳು ಸ್ವಲ್ಪ ಜಾಸ್ತಿ ರೇಟ್ನಲ್ಲಿ ಮಾರ್ತಾರೆ. ಯಾಕೆ ಅಂತ ನೋಡೋದಾದರೆ ಅದರ ಒಂದು ಬ್ರ್ಯಾಂಡಿಂಗ್ ಚೆನ್ನಾಗಿ ಮಾಡಿರ್ತಾರೆ. ಸೊ ಇಂತಹ ಫೋನ್ಸ್ಗಳಿಗೆ ಜಾಸ್ತಿ ಬ್ರ್ಯಾಂಡಿಂಗ್ ಮಾಡೋರಲ್ಲ. ಸೊ ನೀವು ಹೋಗಿ ಒಂದು ಅಂಗಡಿಯಲ್ಲಿ ವಿವೋ ಫೋನ್ ತೊಗೊಳ್ತಿದ್ದೀರ ಅಂದರೆ ಯಾವುದೇ ಒಂದು ಪ್ರಮೋಟರ್ ಇರಲಿ, ಸೊ ಆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡೋನು ಸರ್ ಇದಕ್ಕಿಂತ ಒಂದು ಬೆಸ್ಟ್ ಫೋನ್ ಇದೆ ಅಂತ ವಿವೋನ ಸಜೆಸ್ಟ್ ಮಾಡ್ತಾರೆ. ಸೊ ಇದಕ್ಕೆ ಜಾಸ್ತಿ ಫೋಕಸ್ ಕೊಡಲ್ಲ, ಬೇರೆ ಬ್ರ್ಯಾಂಡಿಗೆ ಜಾಸ್ತಿ ಫೋಕಸ್ ಕೊಡಲ್ಲ. ಯಾಕೆ ಅಂತ ನೋಡೋದಾದರೆ ಬ್ರ್ಯಾಂಡಿಂಗ್ ವಿವೋ ಕಂಪ್ನಿ ಕಡೆಯಿಂದ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಸೊ ಅದೊಂದು ಆಫ್ಲೈನ್ ಸೆಂಟ್ರಿಕ್ ಫೋನ್ ಆಗಿರುತ್ತೆ ವಿವೋ ಸ್ಮಾರ್ಟ್ಫೋನ್ ಎಲ್ಲ. ಆ್ಯಂಡ್ ಆ ಒಂದು ಸ್ಮಾರ್ಟ್ಫೋನನ್ನು ಮಾರಿದ್ರೆ ಒಳ್ಳೆ ಒಂದು ಮಾರ್ಜಿನನ್ನು ಕೊಡ್ತಾರೆ. ಸೊ ಆ ಒಂದು ಸ್ಟೋರಿಗೆ ಒಳ್ಳೆ ಮಾರ್ಜಿನ್ ಇರುತ್ತೆ. ಅಪ್ ಟು ಒಂದು ಫೋನಿಗೆ 3-4 ಸಾವಿರ ರೂಪಾಯಿ ಮಾರ್ಜಿನ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕಿಂತ ಚೆನ್ನಾಗಿರೋ ಫೋನ್ ಅಂತ ವಿವೋ ಫೋನ್ಸ್ಗಳನ್ನು ಸಜೆಸ್ಟ್ ಮಾಡ್ತಾರೆ, ಓಪೋ ಫೋನ್ಸ್ಗಳನ್ನು ಸಜೆಸ್ಟ್ ಮಾಡ್ತಾರೆ. ಫೋನ್ ಬ್ರ್ಯಾಂಡ್ ಕಡೆಯಿಂದ ಪ್ರಮೋಟರನ್ನು ಸೆಟ್ ಮಾಡಿ ಇಟ್ಟಿರ್ತಾರೆ ಆ ಒಂದು ಅಂಗಡಿಗಳಲ್ಲಿ. ಸೊ ಅದಕ್ಕೋಸ್ಕರನೇ ಆ ಒಂದು ಫೋನನ್ನು ತಗೊಳ್ದು ಕೊಡೋದು. ಸೊ ನೀವು ಎಕ್ಸ್ಟ್ರಾ ಕಾಸ್ಟನ್ನು ಆ ಒಂದು ಪ್ರಮೋಟರಿಗೆ, ಮೊಬೈಲ್ ಶಾಪ್ ಅಂಗಡಿಯವರಿಗೆ, ಮತ್ತು ಡೀಲರ್ಸಿಗೆ, ಮತ್ತು ಬ್ರ್ಯಾಂಡಿಂಗ್ಗೆ, ಸೊ ಇದಕ್ಕೆಲ್ಲ ಎಕ್ಸ್ಟ್ರಾ ಸೇರಿ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡ್ತೀರಾ. ಬಟ್ ಈ ರೀತಿ ಆನ್ಲೈನ್ ಸೆಂಟ್ರಿಕ್ ಫೋನ್ನಲ್ಲಿ ನೀವು ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ಸ್ವಲ್ಪ ಕಡಿಮೆ ರೇಟಿಗೆ ನೀವು ಒಳ್ಳೆ ಒಂದು ಸ್ಪೆಸಿಫಿಕೇಶನ್ಸ್ ಇರೋ ಫೋನನ್ನು ನೀವು ಪರ್ಚೇಸ್ ಮಾಡ್ಕೊಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಸೊ ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ ಚತುರ್ಥಿ. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.